ಹಾಯ್ ಆಲ್, ಬೆಳಗ್ಗೆನೇ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮದು ಆ್ಯನಿವರ್ಸರಿ. ಸರಿ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ಬೆಳಗ್ಗೆನೇ ವಾಶ್ ಮಾಡಿ ಇಟ್ಟಿದ್ದೆ ದೇವ್ರದ್ದೆಲ್ಲ. ಸರಿ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಪೂಜೆ ಮಾಡಬೇಕಿತ್ತು. ಸರಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ. ಪೂಜೆ ಮಾಡೋದೆಲ್ಲ ನನಗೆ ವೀಡಿಯೋ ತೆಗೆಯೋದಕ್ಕಾಗಿಲ್ಲ, ಟೈಮ್ ಆಗಿಬಿಟ್ಟಿತ್ತು, ದೇವಸ್ಥಾನಕ್ಕೂ ಟೈಮ್ ಆಗ್ತಾಯಿತ್ತು. ಸರಿ ಅಂತೇಳ್ಬಿಟ್ಟು ಅಮ್ಮವರು ಬಂದಿದ್ದರು, ಅಮ್ಮನ ತಮ್ಮನೂ ಇಬ್ಬರು ಬಂದಿದ್ದರು. ಸರಿ ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇವಾಗ ರೀಚ್ ಆದ್ವಿ. ಮತ್ತು ಪೂಜೆ ಸಾಮಾನೆಲ್ಲ ತೊಗೋಬೇಕಿತ್ತಲ್ಲ, ಹೂವು ಎಲ್ಲ ತೊಗೋಬೇಕಿತ್ತು. ಪೂಜೆ ಸಾಮಾನೆಲ್ಲ ಇಲ್ಲೇ ತೊಗೊಂಡ್ವಿ. ದೇವಸ್ಥಾನದ ಹತ್ರನೇ ಇತ್ತು ಅಂಗಡಿಗಳೆಲ್ಲ. ಕಾಮನ್ನಾಗೆಲ್ಲ ದೇವಸ್ಥಾನದ ಹತ್ರನೇ ಇರುತ್ತಲ್ಲ, ಹಾಗೆ ಇಲ್ಲಿನೂ ಇದೆ. ಇದು ಕೋಟೆ ಮಾರಿಯಮ್ಮನ ದೇವಸ್ಥಾನ. ನಾನು ರೆಗ್ಯುಲರಾಗಿ ಅಲ್ಲೇ ಬರೋದು. ಸೊ ಏನೇನು ಬೇಕು ಪೂಜೆ ಸಾಮಾನು, ಹೂವು ಮತ್ತು ಏನು ಬೇಕು ಎಕ್ಸ್ಟ್ರಾ ಅದನ್ನೆಲ್ಲ ತೊಗೊಂಡು ದೇವಸ್ಥಾನದೊಳಗಡೆ ಹೋಗ್ಬೇಕಿವಾಗ. ಇವಾಗ ಎಂಟ್ರೆನ್ಸ್ ಹತ್ರ ಇದ್ದೀವಿ, ಆಗ್ತಾ ಇದ್ದೀವಿ ಇವಾಗ. ಇವತ್ತೇನು ಅಷ್ಟೇನು ರಶ್ ಇರಲಿಲ್ಲ, ಯಾಕಂದರೆ ಮಳೆ ಬೇರೆ ತುಂಬ ಇತ್ತಲ್ಲ. ಸೊ ಅದರಿಂದ ಏನೋ ಅಷ್ಟೇನು ರಶ್ ಕಾಣಲಿಲ್ಲ. ನಾವು ಸ್ವಲ್ಪ 11:30 ಹಂಗೆ ಆಗಿಬಿಟ್ಟಿತ್ತು ಟೈಮ್ ಕೂಡ, ಅಷ್ಟೇನು ರಶ್ ಕಾಣಲಿಲ್ಲ. ಸಂಡೇ ಅನ್ನೋದ್ರಿಂದ ಬೆಳಗ್ಗೆನೇ ಮೇ ಬಿ ಎಲ್ಲ ಬಂದು ಹೋಗಿರ್ತಾರೆ ಅಂದ್ಕೊಳ್ತೀನಿ. ಇವತ್ತು ಮಳೆ ಬೇರೆ ಜೋರಾಗೇ ಇತ್ತು. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಆಗ್ತಾ ಇದ್ದೀವಿ. ಕ್ಲೈಮೇಟು ಸ್ವಲ್ಪ ನಾರ್ಮಲಾಗಿತ್ತು, ಚಿಲ್ ಅಂತ ಚೆನ್ನಾಗೇ ಇತ್ತು. ಮತ್ತು ಗಾಡಿಗೂ ಪೂಜೆ ಮಾಡಿಸ್ದಿರ ತುಂಬ ದಿನ ಆಗಿತ್ತು. ಗಾಡಿ ಇಲ್ದೇ ಬಂದಿದ್ವಿ, ವಾಶ್ ಮಾಡ್ಕೊಂಡು ಎತ್ಕೊಂಬಂದಿದ್ವಿ ಗಾಡಿನೆಲ್ಲ. ಅದಕ್ಕೂ ಪೂಜೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇವಾಗ ಪೂಜಾರಿ ಬಂದು ಪೂಜೆ ಮಾಡ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಯಾವಾಗಲೂ ಅಷ್ಟೇ ಮಾಡಿಸ್ತೀನಿ ನಾನು. ಲಾಸ್ಟ್ ಟೈಮ್ ಅಪ್ಪ ಜೊತೆ ಬಂದು ಮಾಡಿಸ್ಕೊಂಡು ಹೋಗಿದ್ದೆ. ಈ ಸರಿ ನಮ್ಮದು ಆ್ಯನಿವರ್ಸರಿ ದಿನ ಮಾಡಿಸ್ಕೊಳ್ಳೋಣ ಅಂತ ಗಾಡಿ ಬಂದಿತ್ತಲ್ವ, ಹಾಗೆ ಪೂಜಾರಿನ ಕರೆದು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ನೋಡಿ. ಅಂದರೆ ರಶ್ ಇರುತ್ತೆ, ಅವರು ಒಳಗಡೆನೂ ನೋಡಬೇಕು ಮತ್ತು ಇಲ್ಲಿ ಗಾಡಿಗಳ ಪೂಜೆನೂ ನೋಡಬೇಕು. ಬಟ್ ಚೆನ್ನಾಗಿ ಮಾಡಿಕೊಡ್ತಾರೆ ಪೂಜೆ ಎಲ್ಲ. ತುಂಬ ಇಷ್ಟ ಆಯಿತು ನಮಗೆ. ಹಾಗೆ ಎಡಗೈ ಹೊಡಿತಿದ್ದಾರೆ ನೋಡಿ ಇವಾಗ. ಚರಿತಿಗಂತೂ ಅದು ಏನು ಮಾಡ್ತಾರೆ ಕೇಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದ. ಹಾಗೆ ಅವರು ಎಡಗೈ ಎಲ್ಲ ಹೊಡೆದ್ಬಿಟ್ಟು ಒಳಗಡೆ ಹೋಗ್ಬಿಟ್ರು. ಮತ್ತು ನಾವು ಲೆಮನೆಲ್ಲ ಇಟ್ಟಿದ್ವಲ್ಲ, ಅದ್ರ ಮೇಲೆ ಗಾಡಿ ಹತ್ತಿಸ್ಬೇಕಿತ್ತು. ಸರಿ ವೆಯ್ಟ್ ಮಾಡೋಣ ಅಂತೇಳ್ಬಿಟ್ಟು ನಿಂತಿದ್ದೆ. ಮತ್ತು ಪ್ರಸಾದನೂ ಮಾಡ್ಕೊಂಬಂದಿದ್ದೆ. ಪುಳಿಯೋಗರೆ ಮತ್ತು ಚಿತ್ರಾನ್ನ ಎರಡೂ ಮಾಡ್ಕೊಂಬಂದಿದ್ದೆ, ಪ್ರಸಾದ ಕೊಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಪ್ರಸಾದನೆಲ್ಲ ಅಲ್ಲಿಂದ ಕೊಟ್ಬಿಟ್ಟು ಜನನೂ ಇದ್ದರು. ಬೇಗ ಖಾಲಿ ಆಯಿತು ಆವಾಗಲೇ ನಾನು ಕೊಡಬೇಕಾದ್ರೆ. ಸರಿ ಅಲ್ಲಿಂದ ಹೊರಟ್ವಿ. ಹೊರಗಡೆ ಬಂದು ಸ್ನ್ಯಾಕ್ಸ್ ಅಂಗಡಿ ಇಟ್ಕೊಂಡಿರ್ತಾರೆ ಇವರು, ಯಾವಾಗಲೂ ರೆಗ್ಯುಲರಾಗಿ ಇವ್ರ ಹತ್ರನೇ. ಇನ್ನೂ ಒಬ್ರು ಇದ್ದಾರೆ, ಅವ್ರು ಇರಲಿಲ್ಲ ಇವತ್ತು. ಸರಿ ಇವ್ರ ಹತ್ರನೇ ಇಬ್ಬರ ಹತ್ರನೂ ತೊಗೊಳ್ತೀವಿ ನಾವು ಯಾವಾಗಲಾದರೂ ಹೋದರೆ. ಇವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ವೆರೈಟೀಸ್ ಇಟ್ಟಿರ್ತಾರೆ. ಬೋಟಿ ಮಸಾಲ ತೊಗೊಂಡಿದ್ವಿ ನಾವು, ತುಂಬ ಚೆನ್ನಾಗಿ ಮಾಡಿದರು. ಬಟ್ ನನಗೇನೆಂದರೆ ಬೋಟಿ ಮಸಾಲ ಆಗಲಿ ಬೇಲ್ಪುರಿ ಆಗಲಿ ಏನೇ ಚಾಟ್ ಐಟಮ್ ಇದ್ರೂ ಸ್ವಲ್ಪ ಸ್ವೀಟಾಗಿದ್ದರೆ ಇಷ್ಟಪಡ್ತೀನಿ. ಸ್ವೀಟು, ಖಾರ, ಹುಳಿ ಎಲ್ಲ ಟ್ಯಾಂಗಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ. ಸೊ ಅವ್ರು ಕೇಳ್ತಾಯಿದ್ರು ನಮ್ಗೆ ಯಾವ ಥರ ಟೇಸ್ಟ್ ಬೇಕು, ನಿಮ್ಗೆ ಸ್ವೀಟ್ ಬೇಡ ಅಂದರೆ ಲೆಸ್ ಮಾಡ್ತಾರೆ, ಸ್ವೀಟ್ ಬೇಕಂದರೆ ಆ್ಯಡ್ ಮಾಡ್ತಾರೆ, ಖಾರ ಬೇಕಂದರೆ ಖಾರನೇ ಹಾಕ್ಕೊಡ್ತಾರೆ. ಯಾವ ಥರ ಬೇಕೋ ನಾವು ಏನು ಕೇಳ್ತೀವಿ ಅದನ್ನು ಚೆನ್ನಾಗಿ ನಾವು ಕೇಳಿದ ಥರನೇ ಮಾಡಿಕೊಡ್ತಾರೆ. ಅದನ್ನೇ ಕೇಳಿಕೊಂಡು ನಮ್ಗೆ ಹೇಳ್ಕೊಂಡು ಮಾಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿತ್ತು. ನಾವು ತೊಗೊಂಡಿದ್ದು ಬೇಲ್ಪುರಿ ಒಂದು ಮತ್ತು ಬೋಟಿ ಮಸಾಲ 2 ತೊಗೊಂಡ್ವಿ. ಬೇಲ್ಪುರಿಗಿಂತನೂ ನಮಗೆ ಬೋಟಿ ಮಸಾಲನೇ ತುಂಬ ಇಷ್ಟ. ಬಟ್ ಮಕ್ಕಳು ಬಂದು ಬೇಲ್ಪುರಿ ಇಷ್ಟಪಡ್ತಾರೆ, ಅದು ಪುರಿಯಾಗಿರೋದಲ್ಲ, ಹಾಗೆ ಇದನ್ನು ಇಷ್ಟಪಡ್ತಾರೆ. ಸರಿ ಎರಡೂ ಟೇಸ್ಟ್ ಮಾಡಲಿ ಅಂತ ಎರಡೂ ತೊಗೊಂಡಿದ್ವಿ. ಬೇಲ್ಪುರಿ ನಾವು ಫಸ್ಟೇ ತೊಗೊಂಡು ತಿಂದ್ಬಿಟ್ವಿ. ಮತ್ತು ಸರಿ ವೀಡಿಯೋ ಮಾಡೋಣ ಅಂತ ಫೋನ್ ಬಂದು ಬ್ಯಾಗಲ್ಲಿತ್ತ, ಮತ್ತು ಗಾಡಿಯಲ್ಲಿ ಇಟ್ಟಿದ್ವಿ, ಮಳೆ ಬೇರೆ ಬೀಳ್ತಾಯಿತ್ತು. ಸೊ ಅದರಿಂದ ನಾನು ಫೋನ್ ಹೊರಗಡೆ ತೊಗೊಂಡಿರಲಿಲ್ಲ. ಮತ್ತು ಫೋನ್ ಎತ್ಕೊಂಬಂದು ಸರಿ ಬೋಟಿ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಈ ಚಾಟದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಮಾಡೋವಾಗಲೇ ನಮಗೆ ಅರ್ಜೆಂಟು, ಬೇಗ ಅಂದ್ಕೊಂಡೇ ಇದ್ದರು ಮಕ್ಕಳಿಬ್ರು. ಅವರು ಸರಿ ಫಸ್ಟ್ ಮಕ್ಳಿಗೆ ಕೊಟ್ಬಿಡಿ ಅಂತೇಳ್ಬಿಟ್ಟು ಅವರು ಫಸ್ಟು ಕೊಟ್ಟರು ಒಂದು ಪ್ಲೇಟು, ಮತ್ತು ಇನ್ನೊಂದು ಪ್ಲೇಟ್ ಅವ್ರು ರೆಡಿ ಮಾಡ್ತಾಯಿದ್ರು. ಚರಿತ್ ಫಸ್ಟ್ ಎತ್ಕೊಂಡ ತಿಂತಾ ಇದ್ದಾನೆ, ಅವನಿಗೆ ತುಂಬ ಇಷ್ಟ ಆಯಿತು. ಸೂಪರಾಗಿದೆ ಅಂತ ಹೇಳ್ಕೊಂಡು ತೋರಿಸ್ಕೊಂಡೇ ತಿಂತಾಯಿದ್ದ. ಅವರವರು ಒಂದೊಂದು ಬೈಟ್ ತಿನ್ನೋದನ್ನು ಹಂಗಂಗೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾರೆ ಅಂತೇಳ್ಬಿಟ್ಟು.
ನೆಕ್ಸ್ಟ್ ಅವ್ನು ತಿಂದಮೇಲೆ ಪ್ರಣೀತ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅವನು ತುಂಬ ಇಷ್ಟಪಡ್ತಾರೆ ಈ ಥರ ಚಾಟ್ಸ್. ಊಟದಕ್ಕಿಂತನೂ ಮಕ್ಳಿಗೆ ಏನು ಗೊತ್ತಾ, ತುಂಬ ಈ ಥರ ಚಾಟ್ ಐಟಮ್ಗೆ ಇಷ್ಟಪಡ್ತಾರೆ ಯಾವಾಗ್ಲೂ ಅಷ್ಟೇ. ಪ್ರಣೀತ್ ಅಂತೂ ತುಂಬ ಯಾವಾಗ್ಲೂ ಅಷ್ಟೇ ಔಟ್ಸೈಡ್ ಹೋದರೆ ಏನಾದರೂ ಒಂದು ಚಾಟ್ ಬೇಕೇ ಬೇಕು ಅವನಿಗೆ. ತುಂಬ ಲೈಕ್ ಮಾಡ್ತಾನೆ ಚಾಟ್ಸ್ ಅಂದರೆ. ಊಟ ಅಂದರೆ ಅಷ್ಟು ಲೈಕ್ ಮಾಡಲ್ಲ. ಬೇಡ ಸಾಕು ಸಾಕು ಅಂತಾರೆ. ಚಾಟ್ಸ್ ಅಂದರೆ ಸಾಕು ಅಂತ ನಾವು ಹೇಳಬೇಕು, ಅಲ್ಲಿವರೆಗೂ ಅವ್ರು ಇಷ್ಟಪಟ್ಕೊಂಡು ತಿಂತಾರೆ. ನೆಕ್ಸ್ಟ್ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ ಈ ಚಾಟು. ಆವಾಗ ಹೋಗಿರೋ ಕ್ಲೈಮೇಟ್ಗೆ ಈ ಥರ ಸಿಕ್ಕಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟಪಟ್ಕೊಂಡು ತಿಂದ್ವಿ. ಎಲ್ಲರೂ ತಿಂದಿರೋದು ಒಂದು ಬೈಟ್ ಹಾಕಿರ್ತೀನಿ ನೋಡಿ. ನೆಕ್ಸ್ಟ್ ಹಸ್ಬೆಂಡ್ ನಾವೆಲ್ಲ ತೊಗೊಂಡ್ವಲ್ಲ, ವೀಡಿಯೋಗೆ ಬಂದ್ವಲ್ಲ, ಇವಾಗ ನೀವು ತೊಗೊಳ್ಳಿ ಅಂತೇಳ್ಬಿಟ್ಟು ಹಸ್ಬೆಂಡಿಗೆ ಹಿಡಿಯೋಕ್ಕೆ ಹೋಗ್ತಿದ್ದೆ. ಅಷ್ಟರೊಳಗೆ ತಮ್ಮಂದು ಹಾಕೋಣ ಅಂತೇಳ್ಬಿಟ್ಟು ನನ್ನ ತೆಗಿಬೇಡಿ ಅಂತ ಹೇಳ್ತಿದ್ದಾನೆ. ನಿನ್ನ ಪಕ್ಕ ವೀಡಿಯೋಗೆ ಹಾಕ್ತೀನಿ ಕಣೋ ಅಂತೇಳ್ಬಿಟ್ಟು ಅವ್ನು ಬೇಕಂತಲೇ ತೆಗ್ದಿರೋ ವೀಡಿಯೋ ಇದು. ಅವ್ನು ನನ್ನ ತೆಗಿಬೇಡಿ ಅಂತ ಆ ಕಡೆ ಈ ಕಡೆ ಹೋಗ್ತಾನೆ ಇದ್ದ. ಬಟ್ ತೆಗಿತೀವಿ ಅಂತೇಳ್ಬಿಟ್ಟು ತೆಗ್ದಿರೋದು. ಲಾಸ್ಟಾಗಿ ಹಸ್ಬೆಂಡ್ನ ಎಲ್ಲರನ್ನೂ ತೆಗೆದ್ವಿ ತಾನೆ, ಇವಾಗ ನಿಮ್ಮದೂ ತೆಗಿತೀನಿ ಅಂತ ಹೇಳಿಬಿಟ್ಟು ಅವರು ತಿನ್ನೋದನ್ನು ಅವ್ರ ಬೈಟ್ ಒಂದು ಹಾಕೋಣ ಅಂತ ಹೇಳಿಬಿಟ್ಟು ಅವ್ರು ತಿನ್ನೋದನ್ನು ಟೇಸ್ಟ್ ಮಾಡಿ ನಾನು ತೆಗಿತೀನಿ ಅಂತೇಳ್ಬಿಟ್ಟು ಅವರು ಟೇಸ್ಟ್ ಮಾಡ್ತಾರೆ. ಆದರೆ ಯಾವಾಗಲೂ ಚಾಟ್ಸ್ ಅಷ್ಟು ಲೈಕ್ ಮಾಡಲ್ಲ, ಯಾವಾಗಲಾದರೂ 1-2 ಅಷ್ಟೇ ಟೇಸ್ಟ್ ಮಾಡ್ತಾರೆ ಅಷ್ಟೇ. ಬಟ್ ನಮ್ಮಷ್ಟು ಲೈಕ್ ಮಾಡಲ್ಲ. ಅವ್ರೇನಿದ್ರು ಮನೆ ಊಟನೇ ಇಷ್ಟಪಡೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.